23rd question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. A teacher has 96 pens and 128 pencil. ಓಕೆ, ಸೊ 96 ಪೆನ್ಸ್ ಇದಾವೆ, ಆಮೇಲೆ 128 ಪೆನ್ಸಿಲ್ಸ್ ಇದಾವೆ. ಓಕೆ, ಆಮೇಲೆ ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಟು whom pens and pencils can be equally distributed so that no pens and pencils are left out. ಓಕೆ, ಸೊ ಈ 96 ಪೆನ್ನು ಮತ್ತೆ 128 ಪೆನ್ಸಿಲ್ಸ್ ನ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಯಾರಿಗೆ? ಸ್ಟೂಡೆಂಟ್ಸ್ಗೆ. ಆಮೇಲೆ ಒಂದು ಪೆನ್ ಉಳ್ದಿರ್ಬಾರ್ದು, ಒಂದು ಪೆನ್ಸಿಲ್ ಉಳ್ದಿರ್ಬಾರ್ದು. ಓಕೆ, ಅಲ್ಲಿ ಕೇಳಿರೋದೇನು? ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಓಕೆ, ಇಲ್ಲಿ ಮ್ಯಾಕ್ಸಿಮಮ್ ಅಂತ ಬಂದಿದೆ ಅಂತಂದ್ರೆ ನಥಿಂಗ್ ಬಟ್ ನಾವೇನ್ ಫೈಂಡ್ ಮಾಡಬೇಕು? HCF ಫೈಂಡ್ ಮಾಡಬೇಕು. ಓಕೆ, ಸೊ ಈ ವರ್ಡ್ ಇಂಪಾರ್ಟೆಂಟ್. ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಕೇಳಿದರೆ ಮ್ಯಾಕ್ಸಿಮಮ್ ಅಂತ ಬಂದಿದೆ ಅಂದ್ರೆ ನಥಿಂಗ್ ಬಟ್ ನೀವೇನ್ ಫೈಂಡ್ ಮಾಡಬೇಕು? HCF ಫೈಂಡ್ ಮಾಡಬೇಕು. ಓಕೆ, ಸೊ ಫಾರ್ ನಾವು HCF ಕಂಡಿಡಿಯೋಣ. ಓಕೆ, ಈಗ 96 ನ ಏನಂತ ಬರಿಬಹುದು? ಇದನ್ನ ಚಿಕ್ಕ ಟೇಬಲ್ ಇಂದ ಡಿವೈಡ್ ಮಾಡ್ಕೊಂತ ಹೋಗೋಣ. ಏನಂತ ಬರಿಬಹುದು? 248 ಜಾ. ಓಕೆ, ಸೊ ಆಮೇಲೆ ಮತ್ತೆ 2 ಟೇಬಲ್ ಅಲ್ಲಿ ಹೋಗುತ್ತೆ. 224 ಜಾ, ಆಮೇಲೆ ಮತ್ತೆ 212 ಜಾ, ಆಮೇಲೆ 26 ಜಾ, ಆಮೇಲೆ 23 ಜಾ, 31 ಜಾ. ಓಕೆ, ಸೊ ಇದು 96 ಆಯ್ತು. ಓಕೆ, ಸೊ ಆಮೇಲೆ ಏನು? 128 ನ ಫ್ಯಾಕ್ಟರೈಸ್ ಮಾಡ್ಕೊಂತ ಹೋಗೋಣ. ಇದನ್ನ ಏನ್ ಬರಿಬಹುದು? 264 ಜಾ, 232 ಜಾ, 216 ಜಾ, 28 ಜಾ, 24 ಜಾ, 22 ಜಾ, 21 ಜಾ. ಓಕೆ, ಸೊ ಈಗ ನೀವ್ ಹೇಳ್ರಿ 96 ನ ಏನಂತ ಬರಿಬಹುದು? ಎಷ್ಟು 2 ಇದೆ ನೋಡ್ರಿ? 1 2 3 4 5 5 2 ಇದೆ, 1 3 ಇದೆ. ಸೊ 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಅಂತ ಬರಿಬಹುದು 96 ನ. 128 ನ ಏನಂತ ಬರಿಬಹುದು ನೋಡ್ರಿ? ಎಷ್ಟು 2 ಇದೆ? 1 2 3 4 5 6 7 7 2 ಇದೆ. 1 2 3 4 5 6 7. ಓಕೆ, ಈಗ HCF ಅಂದ್ರೆ ಏನ್ ಮಾಡ್ಬೇಕು? ಕಾಮನ್ ಇರೋದು ಮಾತ್ರ ಬರಿಬೇಕು. ಓಕೆ, ಸೊ 1 2 ಕಾಮನ್, ಇಲ್ಲಿ ಸೆಕೆಂಡ್ 2 ಕಾಮನ್, ಥರ್ಡ್ 2 ಕಾಮನ್, ಫೋರ್ತ್ 2 ಕಾಮನ್, ಫಿಫ್ತ್ 2 ಕಾಮನ್. ಅಂದ್ರೆ 5 2 ಕಾಮನ್ ಇದೆ, ಇನ್ನು ಉಳ್ಕಿದೇನು ಕಾಮನ್ ಇಲ್ಲ. ಸೊ ಏನ್ ಬರಿಬೇಕು? 5 2 ಬರಿಬೇಕು. 2 ಇಂಟು 2 ಇಂಟು 2 ಇಂಟು 2. ಸೊ ಎಷ್ಟಾಯ್ತು ನೋಡ್ರಿ? HCF ಇಸ್ ಈಕ್ವಲ್ ಟು 2 2 ಜಾ 4, 4 2 ಜಾ 8, 8 2 ಜಾ 16, 16 2 ಜಾ 32. ಈಗ ನಾವೇನ್ ಬರಿಬೋದಂದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ to whom pens and pencils can be equally distributed is equal to ಏನು? 32 ಅಂತ ಬರಿಬಹುದು. ಓಕೆ, ಸೊ ಇದು ಆನ್ಸರ್. ಓಕೆ, ಇನ್ ಕೇಸ್ ಏನಾದ್ರು ಒಬ್ಬೊಬ್ರಿಗೆ ಎಷ್ಟು ಪೆನ್ಸ್ ಎಷ್ಟು ಪೆನ್ಸಿಲ್ ಬರುತ್ತೆ ಅಂತ ಕೇಳಿದ್ರೆ, ಓಕೆ, ಸೊ ಈಗ ಟೋಟಲ್ ಪೆನ್ಸ್ ಇರೋದು ಎಷ್ಟು? ಟೋಟಲ್ ಪೆನ್ಸ್ 96. ಓಕೆ, ಅವಾಗ ಈಚ್ ವಿಲ್ ಗೆಟ್ ಅಂತ ಬರ್ದ್ಬಿಟ್ಟು ಈಚ್ ವಿಲ್ ಗೆಟ್ ಇಸ್ ಈಕ್ವಲ್ ಟು, ಓಕೆ, ಟೋಟಲ್ ಪೆನ್ ಎಷ್ಟು? 96. ಟೋಟಲ್ ಸ್ಟೂಡೆಂಟ್ಸ್ ಎಷ್ಟು ಇವಾಗ? 32. ಸೊ ಇದನ್ನ 32 ಇಂದ ಡಿವೈಡ್ ಮಾಡ್ರಿ. ಅವಾಗ ಏನಾಗುತ್ತೆ? 32 1 ಜಾ, 32 3 ಜಾ. ಓಕೆ, ಸೊ ಈಚ್ ವಿಲ್ ಗೆಟ್ ಎಷ್ಟು? 3 ಪೆನ್ಸ್. ಓಕೆ, ಸೊ ಈಚ್ ವಿಲ್ ಗೆಟ್ 3 ಪೆನ್ಸ್. ಓಕೆ, ಅದೇ ರೀತಿ ಈಗ ಟೋಟಲ್ ಪೆನ್ಸಿಲ್ಸ್ ಇರೋದು ಎಷ್ಟು? ಟೋಟಲ್ ಪೆನ್ಸಿಲ್ಸ್ 128 ಪೆನ್ಸಿಲ್ಸ್ ಇದಾವೆ. ಇನ್ ಕೇಸ್ ಏನಾದ್ರೂ ಈಚ್ ವಿಲ್ ಗೆಟ್ ಕೇಳಿದ್ರೆ, ಈಚ್ ವಿಲ್ ಗೆಟ್ ಬಂದ್ಬಿಟ್ಟು, ಓಕೆ, 128. ಓಕೆ, ಟೋಟಲ್ ಪೆನ್ಸಿಲ್ 128. ಎಷ್ಟು ಸ್ಟೂಡೆಂಟ್ಸ್ ಇರೋದು? 32. ಅದನ್ನ 32 ಇಂದ ಡಿವೈಡ್ ಮಾಡ್ರಿ. ಓಕೆ, 32 1 ಜಾ, 32 4 ಜಾ. ಓಕೆ, ಸೊ ಈಚ್ ವಿಲ್ ಗೆಟ್ ಎಷ್ಟು? ಈಚ್ ವಿಲ್ ಗೆಟ್ 4 ಪೆನ್ಸಿಲ್ಸ್. ಓಕೆ, ಸೊ ಈಗ ಒಬ್ಬೊಬ್ರಿಗೆ ಎಷ್ಟು ಬರುತ್ತೆ? 3 ಪೆನ್ಸ್. ಓಕೆ, ಆಮೇಲೆ 4 ಪೆನ್ಸಿಲ್ ಸಿಗುತ್ತೆ. ಓಕೆ, ಸೊ ಇನ್ ಕೇಸ್ ಇದು ಕೇಳಿದ್ರೆ ನೀವು ಬರೀರಿ, ಇಲ್ಲಾಂದ್ರೆ ಇಲ್ಲಿಗೆ ನಿಲ್ಸ್ಬಿಡ್ರಿ. 32 ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಅಷ್ಟು ಜನಕ್ಕೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಅಂತ ಬರೀರಿ. ಓಕೆ, ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ರಿ, ಅದ್ರ ಜೊತೆಗೆ ಜಾಯಿನ್ ಕೂಡ ಆಗ್ರಿ. ಜಾಯಿನ್ ಆಗೋದ್ರಿಂದ ಅಡ್ವಾಂಟೇಜ್ ಏನಂತಂದ್ರೆ
ಓಕೆ. ನಿಮಗೆ ಎಕ್ಸಾಮ್ ಟೈಮಲ್ಲಿ ಯಾವ ತರ ಕ್ವಶನ್ಸ್ ಬರುತ್ತೆ, ಆಮೇಲೆ ಅದನ್ನ ಯಾವ ತರ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅದನ್ನೆಲ್ಲ ಹೇಳ್ಕೊಡುತ್ತೆ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ನ ಜಾಯಿನ್ ಕೂಡ ಆಗ್ರಿ. ಆಮೇಲೆ ನನ್ನ ಚಾನಲ್ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಸೊ ದಟ್ ಎಕ್ಸಾಮ್ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2025 ಮಿಡ್ ಟರ್ಮ್ ಕ್ವಶನ್ ಪೇಪರ್ದು ಎಲ್ಲಾ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬಿಟ್ಟು ಓಕೆ ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಇಲ್ಲ ಏನಾದ್ರೂ ಅಪ್ಡೇಟ್ ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡ್ರಿ.